ಹುಲ್ಲಪ್ಪ ಮೇಟಿ ಮನೆಗೆ ಮುತ್ತಿಗೆ ಹಾಕೊಂಡಾಗ ಎದೆ ಹಿಡ್ಕೊಂಡು ಸತ್ತು ಭ್ರಷ್ಟರು ನೌಕರಸ್ಥರು ಅವ್ರನ್ನ ತಿನ್ನೋರು ಯಾರಪ್ಪ ಅಂದ್ರೆ ಲೋಕಾಯುಕ್ತರು ಮಹಾನ್ ಭ್ರಷ್ಟರು. ಕರ್ನಾಟಕ ರಾಜ್ಯದೊಳಗೆ ಹಗಲ ರಾತ್ರಿ ಒಂದು ಹೋರಾಟ ನಡೀತೆ ಅಂದ್ರೆ ಅದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಹೋರಾಟ. ಈ ದಲಿತರ ಮೇಲೆ ಪೊಲೀಸ್ ಮತ್ತು ಬೇರೆ ಬೇರೆ ಅಧಿಕಾರಿಗಳ ದೌರ್ಜನ್ಯ ಕುರಿತಾಗಿ ಈಗ ಪರಶುರಾಮ್ ನೀಲ್ನಾಯಕ್ ಅವರು ಒಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ. ಸದ್ಯ ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾರೆ. ಈಗ ಮುಖ್ಯವಾಗಿ ಧರಣಿಗೆ ಕಾರಣ ಏನು ಅನ್ನುವಂಥದ್ದು ನೋಡೋದಾದರೆ, ತಾವು ಪೊಲೀಸರು ದಲಿತರ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಅವ್ರ ಮೇಲೆ ಕಟ್ಟುನಿಟ್ಟ ಕ್ರಮಗಳಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀರಿ. ಏನು ಕಾರ್ಯಕ್ರಮದ ರೂಪರೇಷೆ ಏನು ಅನ್ನೋದು? ನಾವು ಪ್ರತಿ ವರ್ಷ ಆಗಸ್ಟ್ 14-15 ರಾತ್ರಿ 12 ಗಂಟೆ ಪಂಜಿನ ಮೆರವಣಿಗೆ ಮಾಡ್ತೀವಿ. ಸರ ಹುಲ್ಲಪ್ಪ ಮೇಟಿ ಮನೆಗೆ ಮುತ್ತಿಗೆ ಹಾಕೊಂಡಾಗ ಎದೆ ಹಿಡ್ಕೊಂಡು ಸತ್ತು ಆಗಸ್ಟ್ 15ಕ್ಕೆ. ಸ್ವತಂತ್ರ ಅನ್ನೋದು ಅದು ಯಾರಿಗೂ ಅರ್ಥ ಇಲ್ಲಲ್ಲ. ಸ್ವತಂತ್ರ ರಾತ್ರಿ 12 ಗಂಟೆ ಸಿಕ್ತ. 12 ಗಂಟೆಗೆ ಇರೋರು ಯಾರು? ರಾತ್ರಿ 12 ಗಂಟೆಗೆ ಇರೋರು ಕಳ್ಳರು ಕಾಕರು ಇರ್ತಾರೆ. ಅವತ್ತಿನ ದಿವಸ ನಾವು ಪಂಜಿನ ಮೆರವಣಿಗೆ ಇಟ್ಕೊಂಡಿದ್ವಿ ಬಿಜಾಪುರ ಮತ್ತು ಬಾಗಲಕೋಟೆ. ಯಾರ ವಿರುದ್ಧ? ಲೋಕಾಯುಕ್ತರ ವಿರುದ್ಧ. ಭ್ರಷ್ಟರು ನೌಕರಸ್ಥರು ಅವ್ರನ್ನ ತಿನ್ನೋರು ಯಾರಪ್ಪ ಅಂದ್ರೆ ಲೋಕಾಯುಕ್ತರು ಮಹಾನ್ ಭ್ರಷ್ಟರು. ಅವರ ವಿರುದ್ಧ ನಾವು ಹೋರಾಟ ಇಟ್ಕೊಂಡ್ರೆ ಇವರು ಸಹಕಾರ ಮಾಡೋದು ಬಿಟ್ಟು ನಮ್ಮನ್ನು ಬಂಧನ ಮಾಡ್ತಾರೆ. ಇವರು ಬಂಧನ ಮಾಡ್ತಾರೆ. ಮುಂದೆ ನಮ್ಮ ಬಿಜಾಪುರ ಜಿಲ್ಲೆ ಯಲ್ಲಪ್ಪ ವಾಲಿಕಾರ್ ಅಂತ ಅವ್ರು ನಮ್ಮ ಜಿಲ್ಲಾ ಸಂಚಾಲಕ. ಆ ವ್ಯಕ್ತಿ ಅವತ್ತು ಸ್ಟ್ರೈಕಿಗೆ ರೆಡಿ ಮಾಡ್ಬೇಕಾದ್ರೆ ಅವನ್ನ ಪೊಲೀಸರು, ಕೋಲಾರ ಪೊಲೀಸ್ ಅಶೋಕ್ ನಾಯ್ಕ ನಮ್ಮ ಖರಾಮ ಹಗಲು ದೊಡ್ಡಿ ಮಾಡೋ ಮಗ ಅವ ಏನು ಮಾಡ್ತಾನೆ, ನಮ್ಮ ಸಂಚಾಲಕ 2 ತಾಸು ಕುಂದಿರ್ತಾನೆ. ಅಲ್ಲಿ 2 ತಾಸು ಕುಂದಿರ್ತಾನೆ. ಯಾಕೆ ಹಿಡಿದೆ ಅಂದರೆ, ಇಲ್ಲ ಅವ್ನು ಹೋರಾಟ ಬರೆದು ಕೊಡ್ಬೇಕು, ಅವ್ನು ಹೋರಾಟ ಮಾಡಂಗದ ಬರೆದು ಕೊಡಬೇಕು, ತ್ಯಾಗ ಮಾಡಬೇಕು ಅಂತ ಕೇಳ್ತಾನವ. ಅವಾಗ ಅವ ನಮ್ಮ ಬಾಗೇವಾಡಿ DSP ಇದ್ದರು. DSP ಅವರು ಫೋನ್ ಮಾಡಿದೆ, ನಿಮ್ಮ ಕಾನೂನು ಇದೇ ಹೇಳ್ತೈತೇನ, ನೀವು ಇದನ್ನು ಹೇಳ್ತೀರ ಅಂದ್ಕೂಲೆ, ಇಲ್ಲ ನಮ್ಗೆ ಏನೂ ಗೊತ್ತಿಲ್ಲ ರೀ ಅದು ಅಂದ್ಕೂಲೆ. ಆಮೇಲೆ ಬಿಡುಗಡೆ ಮಾಡ್ತಾರೆ. ಇಲ್ಲಿ ರಾತ್ರಿ 12 ಗಂಟೆಗೆ ಇಲ್ಲಿ PSI ನಮ್ಮನ್ನೇನಪ್ಪ ಅಂದ್ರೆ ಹೋರಾಟಕ್ಕೆ ಇದು ಮಾಡಲಾರ್ದು ಬಂಧನ ಮಾಡಿ ಆ ಹೋರಾಟವನ್ನು ಹತ್ತಿಕ್ತಾರೆ. ಅದಕ್ಕೆ ನಾವು ಏನೈತಿ ಎಲ್ಲ ಉದ್ದೇಶ ಇಟ್ಕೊಂಡು ನಾಗರಿಕ ಹಕ್ಕು ಜಾರಿ ನಿರ್ದೇಶನ ಅಂದ್ರೆ ಅದು ಪ್ರತ್ಯೇಕ ನಮ್ಮ ಪೊಲಿಟಿಷನ್ ಅದು SC ST ಅವ್ರಿಗೆ ಯಾರಿಗೆ ಅನ್ಯಾಯ ಆಕೈತಿ ಅಲ್ಲಿ ಪ್ರಕರಣ ದಾಖಲು ಮಾಡೋ ಬಗ್ಗೆ ಐತಿ. ಪ್ರಕರಣ FIR ಅನ್ನೋಂಥದ್ದು ಇಡೀ ರಾಜ್ಯದೊಳಗೆ ದೇಶದೊಳಗೆ. ನಾ ಬೆಂಗಳೂರಾಗಿದ್ದು ನಿಮ್ಮ TV ಮ್ಯಾಗ ನಾವು ಕಂಪ್ಲೇಂಟ್ ಕೊಟ್ಟರು ಕಂಪ್ಲೇಂಟ್ ಮಾಡ್ಕೊಂಬಂತ ರೂಲ್ಸ್ ಐತಿ, ಕಾನೂನು ಐತಿ. ಆದರೆ ಇವ್ರು ಕಾನೂನು ಮೀರಿ ಇವ್ರಿಗೆ ಗಂಧ ಗಾಳಿ ಇಲ್ಲ. ಇವ್ರು ಏನಪ್ಪ ಅಂದ್ರೆ ದುಡ್ಡಿಗಾಗಿ, ತಮ್ಮ ಸೇಫ್ಟಿಗಾಗಿ, ತಮ್ಮ ಏನಪ್ಪ ಅಂದ್ರೆ ತಮ್ಮ ಗೌರವ ಉಳಿಸೋ ಸಲುವಾಗಿ ಇವತ್ತು FIR ಮಾಡಾಕ್ತಾರಲ್ಲ. FIR ಫೈನಲ್ ಅಲ್ಲಲ್ಲ, ABCD ಅಂತದವ. ಅವ್ರು ಹೇಳಿದೆ ನಾನು ABC ಅದಾವ್ರಿ, D ಏನು ಅಂತಂದ್ರೆ ಅವರು D ಅನ್ನೋದು ನಿಮಗೆ ಗೊತ್ತಾಯಿಲ್ಲಲ್ಲ. A ಅಂದ್ರೆ ಅಂತಿಮ ವರದಿ, B ಅಂದ್ರೆ ಸುಳ್ಳು, C ಅಂದ್ರೆ ಯಾರೋ ಮಾಡಿದ ಕೇಸು, D ಅಂದ್ರೆ ಡಿಮಾಂಡ್ ಮ್ಯಾಗ ನೀವು ಎಲ್ಲರೂ ಹಿಂಗಾಗಿರಪ್ಪ 4 10 ಎಕರೆ ಜಮೀನು, 10 ಪ್ಲಾಟು, ಬಂಗಾರ, ಒಡವೆ ಎಲ್ಲ ಮಾಡ್ಕೊಂಡಿರಪ್ಪ, ಅದಕ್ಕೆ D ಮಾಡಾಕತ್ತೀರ ಅಂತ ನಾನು ಅವ್ರಿಗೆ ಹೇಳಿದೆ. ಅದಕ್ಕೆ ಇವತ್ತಿಗೂ FIR ಮಾಡಿಲ್ಲ. FIR ಮಾಡ್ರಿ ಅಂತ ನಾವು ಹೇಳಾಕತ್ತೀವಿ. FIR ಮಾಡೋ ಇತಿಹಾಸ ಕರ್ನಾಟಕ ರಾಜ್ಯದೊಳಗೆ ಹಗಲ ರಾತ್ರಿ ಒಂದು ಹೋರಾಟ ನಡೀತೆ ಅಂದ್ರೆ ಅದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಹೋರಾಟ. ಇವತ್ತು ಪೊಲೀಸರಿಗೆ ನಾಚಿಕೆ ಆಗ್ಬೇಕು. ಇವತ್ತು ಖರ್ಗೆ ಗೃಹ ಮಂತ್ರಿ ನಾನು ಹಿಂಗೆ ಅಂತ ಹೇಳ್ತಾರ. ಇವತ್ತೇನಪ್ಪ ಒಂದು FIR ಮಾಡುವಂಥದ್ದು ಇವತ್ತು ಹೋರಾಟ ಮಾಡುವಂಥ ಸ್ಥಿತಿ ಐತೆ ಅಂದ್ರೆ ಯಾರಿಗೆ ಸ್ವತಂತ್ರ ಐತಿ? ಸ್ವತಂತ್ರ ಅನ್ನೋದಿಲ್ಲ. ಅದಕ್ಕೆ ಮುಂದಿನ ದಿನಮಾನದೊಳಗೆ ಖರ್ಗೆ ಮನೆಗೆ ಮುತ್ತಿಗೆ ಹಾಕಿ ನಿನ್ನ ಏನು ಗೃಹ ಇಲಾಖೆ ಐತಲ್ಲ ರಾಜೀನಾಮೆ ಕೊಡಪ್ಪ, ರಾಜೀನಾಮೆ ಕೊಡುವ. ಮತ್ತು ಇವತ್ತಿಗೂ ನಿನ್ನ ಇಲಾಖೆ ಈ ರೀತಿ ನೋಡತ್ತಂದ್ರೆ ಒಂದು FIR ಮಾಡೋಕ್ಕೆ ಸಾಕಷ್ಟು ಇಂಥವು ಬಡ್ರಿಗೆ ಮ್ಯಾಗ ದೌರ್ಜನ್ಯ ದಬ್ಬಾಳಿಕೆ ಆಗಿರ್ತೈತಿ. ಎಲ್ಲರೂ ಪೊಲೀಸ್ ಅಂಜಿಸಿ ಕಳಿಸಿಬಿಡ್ತಾರೆ. ಇವತ್ತಿಗೂ ಮಾಡಕ್ತಿಲ್ಲ. ಅದಕ್ಕೆ ಇನ್ನು ಅವ್ರಿಗೆ 8-10 ದಿವಸ ಟೈಮ್ ಕೊಟ್ಟು ಅವ್ರ ಮನೆಗೆ ಮುತ್ತಿಗೆ ಹಾಕ್ತೀವಿ ರಾಜೀನಾಮೆಗೆ ಒತ್ತಾಯಿಸಿ. ನಾಳೆಯಿಂದ ಇವತ್ತು ನಮ್ದು ಏನಪ್ಪ ಅಂದ್ರೆ ಎಲ್ಲ ಜಿಲ್ಲೆಗೆ ಭೇಟಿಯಾಗಿ ಜನಸಂಖ್ಯೆನ ಕೂಡಿಸುವಂಥ ಕೆಲಸನೂ ನಮ್ದು ಸ್ಟಾರ್ಟ್ ಮಾಡ್ತೀವಿ. 8-10 ದಿವಸ ನಾವು ಮಾಡಿಸಿ ಏನದು ಖರ್ಗೆ ಮನೆಗೆ ಮುತ್ತಿಗೆ ಹಾಕ್ತೀವಿ. ಅದೇನಪ್ಪ ಅಂದ್ರೆ ಅವ್ರ ಮ್ಯಾಗ ಕ್ರಮ ಜರುಗಿಸ್ಬೇಕು.